ಜಮೀನು ನೀಡಲು ಕರ್ನಾಟಕ ಬ್ಯಾಂಕ್ ಒಪ್ಪಿಗೆ 12/8/2024 ಸೋಮವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಹಿಂಪಡೆದ ರೈತ ಸಂಘ. ತುಮಕೂರು ತುರುವೇಕೆರೆ ತಾಲೂಕು ತಾಳೇಕೆರೆ ಗ್ರಾಮದ ಕೃಷ್ಣಪ್ಪ ಎಂಬುವವರ ಭೂಮಿಯನ್ನು ಕರ್ನಾಟಕ ಬ್ಯಾಂಕ್ನವರು ಸರ್ಫೇಸಿ ಕಾಯ್ದೆ ಅನ್ವಯ ಈ ಟೆಂಡರ್ ಮೂಲಕ ಹರಾಜು ಹಾಕಿದ್ದ ಭೂಮಿಯ ಟೆಂಡರ್ ರದ್ದುಪಡಿಸಿ ರೈತರಿಗೆ ಜಮೀನು ನೀಡಲು ಒಪ್ಪಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 12ರಂದು ಕರೆದಿದ್ದ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜುರವರು ತುಮಕೂರು ನಗರದ ಕರ್ನಾಟಕ ಬ್ಯಾಂಕಿನ ವಲಯ ಕಚೇರಿಯಲ್ಲಿ ಶುಕ್ರವಾರ ರಾತ್ರಿ ನಡೆದ ಬ್ಯಾಂಕಿನ ಜಿಎಂ ಕೆ ಸುಬ್ರಾಮ್ ಮತ್ತು ಎಜಿಎಂ ಮಲ್ಲನಗೌಡ ಅವರುಗಳು ಲೀಡ್ ಬ್ಯಾಂಕ್ ಸಮ್ಮುಖದಲ್ಲಿ ರೈತ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ರೈತರ ಭೂಮಿಯನ್ನು ಹರಾಜು ಹಾಕಿರುವುದು ತಪ್ಪಾಗಿದೆ. ಹಾಗಾಗಿ ಮುಂದಿನ 2 ತಿಂಗಳ ಒಳಗೆ ರೈತರ ಜಮೀನು ಹರಾಜನ್ನು ರದ್ದುಪಡಿಸಿ ರೈತರಿಗೆ ವಾಪಸ್ ನೀಡಲಾಗುವುದೆಂದು ಭರವಸೆ ನೀಡಿದ್ದಾರೆ. ಇದು ರೈತ ಸಂಘದ ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ. ಹಾಗಾಗಿ ಆಗಸ್ಟ್ 12 ಸೋಮವಾರದಂದು ತುರುವೇಕೆರೆಯ ಕರ್ನಾಟಕ ಬ್ಯಾಂಕ್ ಕಚೇರಿ ಮುಂದೆ ಕರೆದಿದ್ದ ಬೃಹತ್ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ತುರುವೇಕೆರೆ ಶ್ರೀನಿವಾಸ್ ಗೌಡ, ಕೆಎನ್ ವೆಂಕಟಗೌಡ, ಅಸ್ಲಾಂ ಪಾಷಾ, ತಿಮ್ಮೇಗೌಡ, ರಹಮತುಲ್ಲಾ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರವೀಶ್ ಮತ್ತು ತಾಲೂಕು ಚಿಕ್ಕಬೋರೇಗೌಡ, ಶೇಖರ್, ಪುರುಷೋತ್ತಮ್, ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಎನ್ಪಿ ತುಮಕೂರು. ಸೋಮವಾರ ಕರ್ನಾಟಕ ಬ್ಯಾಂಕಿನ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿ ಮಾಧ್ಯಮದ ಮೂಲಕ ಈಗಾಗಲೇ ನಾವು ಹೇಳಿದ್ವಿ. ಅದರ ಸಂಬಂಧವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ರೈತರು ಆ ಪ್ರತಿಭಟನೆಗೆ ಮತ್ತು ರಾಜ್ಯದ ಮುಖಂಡರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ಕರ್ನಾಟಕ ಬ್ಯಾಂಕಿನ ಡಿಜಿಎಂ ಸುಬ್ರಾಮ್ ಮತ್ತು ಎಜಿಎಂ ಮಲ್ಲನಗೌಡ ಬೀರ್ದಾರ್ ಹಾಗೂ ಅವರ ಬ್ಯಾಂಕಿನ ಸಿಬ್ಬಂದಿಯವರು ರೈತ ಮುಖಂಡರನ್ನ ಕರೆದು ನಿನ್ನೆ ಚರ್ಚೆ ಮಾಡಿ ತಪ್ಪಾಗಿದೆ, ನಾವು ರೈತರ ಕೃಷಿ ಆಧಾರಿತವಾದಂಥ ಭೂಮಿಯನ್ನು ಹರಾಜು ಮಾಡಬಾರ್ದಾಗಿತ್ತು, ಈ ಆಗಿರ್ತಕ್ಕಂಥ ತಪ್ಪನ್ನು ನಾವು ಸರಿ ಮಾಡ್ಕೊಳ್ತೇವೆ. ಏನು ಕೃಷ್ಣಪ್ಪನವರ 6 ಎಕರೆ 14 ಗುಂಟೆ ಜಮೀನು ಹರಾಜಾಗಿದೆ, ಆ ಹರಾಜನ್ನು ರದ್ದು ಮಾಡಿ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ನಿನ್ನೆ ಬ್ಯಾಂಕ್ನವರು ಬಂದಿದ್ದಾರೆ. ನಮಗೆ ಆ ಒಂದು ತೀರ್ಮಾನವನ್ನು ಹೇಳಬೇಕು ಅಂತ ಹೇಳಿ ಅವರು ಸಹ ಸೂಚನೆಯನ್ನು ಬ್ಯಾಂಕ್ನವರಿಗೆ ಕೊಟ್ಟಿದ್ದರು. ನಿನ್ನೆ ಸಾಯಂಕಾಲ ಎಲ್ಲ ರೈತ ಮುಖಂಡರೊಂದಿಗೆ ಮತ್ತು ಆ ರೈತರನ್ನ ಜೊತೆಗೂಡಿ ನಡೆದಂಥ ಸಭೆಯಲ್ಲಿ ಅವರು ನಾವೇ ಕೋರ್ಟಿನಲ್ಲಿ ಕೇಸನ್ನು ರೀಓಪನ್ ಮಾಡಿ ಮತ್ತು ಆ ಬಿಡ್ಡುದಾರರ ಜೊತೆ ಮಾತನಾಡಿ ಈ ಹರಾಜನ್ನು ನಾವು ರದ್ದು ಮಾಡ್ತೇವೆ, ರದ್ದು ಮಾಡಿ ಇನ್ನು 2 ತಿಂಗಳಲ್ಲಿ ಆ ರೈತನಿಗೆ ನಾವು ಭೂಮಿಯನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದು. 2 ತಿಂಗಳು ತಾಂತ್ರಿಕ ಕಾರಣದಿಂದ ಆಗಿರ್ತಕ್ಕಂಥ ಏನು ಹರಾಜಾಗಿದೆ ಅದನ್ನು ರದ್ದು ಮಾಡಬೇಕು. ಮತ್ತು ಬಿಡ್ಡುದಾರರಿಗೆ ಆಗಿರ್ತಕ್ಕಂಥ ಹರಾಜನ್ನು ರದ್ದು ಮಾಡಿ ಅದನ್ನು ನ್ಯಾಯಾಲಯದಲ್ಲಿ ಇವರು ಹಾಕಿ ಅದನ್ನು ವಾಪಸ್ ಪಡ್ಕೊಬೇಕು. ಹಾಗಾಗಿ ಆ ಭೂಮಿಯನ್ನು ನಾವು 2 ತಿಂಗಳಲ್ಲಿ ವಾಪಸ್ಸು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಿನ್ನೆ ಬ್ಯಾಂಕ್ನವರ ಜೊತೆ ನಡೆದಂಥ ಮಾತುಕತೆಯಲ್ಲಿ ತೀರ್ಮಾನ ಆಗಿದೆ.
ನಾವು ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ರೈತರ ಸ್ಥಿರ ಸ್ವತ್ತುಗಳನ್ನು, ಕೃಷಿ ಆಧಾರಿತವಾದಂಥ ಭೂಮಿಗಳನ್ನು ಹರಾಜು ಮಾಡತಕ್ಕಂಥದ್ದು ತಪ್ಪು. ಯಾವುದೇ ಕಾರಣಕ್ಕೂ ಈ ರೀತಿಯ ತಾವೇ ಆಗಲಿ, ಇಡೀ ರಾಜ್ಯದ ಯಾವ ಮೂಲೆಯಲ್ಲೇ ಆಗಲಿ ರೈತನ ಭೂಮಿಯನ್ನು ಹರಾಜು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹರಾಜಾಗಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾತನ್ನ ರೈತ ಸಂಘ ಹೇಳಿದೆ, ನಾವು ಹೇಳಿದ್ದೀವಿ. ಹಾಗಾಗಿ ಅವರು ಒಪ್ಕೊಂಡಿದ್ದಾರೆ. ಈ ಆಗಿರ್ತಕ್ಕಂಥ ತಪ್ಪನ್ನು ನಾವು ಸರಿ ಮಾಡ್ಕೊಂತೀವಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಈ ರೀತಿಯ ಕ್ರಮವನ್ನು ಜರುಗಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾವಾದರೂ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ರೈತನ ಈ ರೀತಿಯ ಸ್ಥಿರ ಸ್ವತ್ತನ್ನು, ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಸಾಲಕ್ಕಾಗಿ ಹರಾಜು ಮಾಡತಕ್ಕಂಥದ್ದನ್ನು ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾಯ್ದೆಯನ್ನ ತರಬೇಕು. ಕಾಯ್ದೆಯನ್ನ ಸರ್ಕಾರ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ತೇವೆ.